ಎರಡನೇ ಸುತ್ತಿನ ಮತಬೇಟೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ನಾಳೆ ಮುಖ್ಯಮಂತ್ರಿ ಬಾಗಲಕೋಟೆ ಕ್ಷೇತ್ರದ ಪ್ರವಾಸವನ್ನ ಕೈಗೊಳ್ಳುತ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರವನ್ನ ನಡೆಸುತ್ತಾರೆ ಸಿಎಂ. ಉಮೇಶ್ ಮೇಟಿ ಪರ ಸಿದ್ದರಾಮಯ್ಯ ಅವರು ಅಬ್ಬರದ ಕ್ಯಾಂಪೇನ್ ಮಾಡಲಿದ್ದಾರೆ. ಬೆಳಗ್ಗೆ 11:40ಕ್ಕೆ ನಗರದ ಹೆಲಿಪ್ಯಾಡ್ಗೆ ಆಗಮಿಸುತ್ತಾರೆ. ಬಳಿಕ ಕ್ಷೇತ್ರದ ಮುಚ್ಚಖಂಡಿ ವೀರಭದ್ರೇಶ್ವರ ದೇಗುಲಕ್ಕೆ ವಿಸಿಟ್ ಮಾಡ್ತಾರೆ. ಟೆಂಪಲ್ ರನ್ ಕೂಡ ಇರುತ್ತೆ ಅಲ್ಲಿ. ಈಗ ದಾವಣಗೆರೆ ದಕ್ಷಿಣದ ಮುಗಿತು, ಮತ್ತೆ ಹೋಗ್ತಾ ಇದ್ದಾರೆ ಎರಡನೇ ಹಂತದ ಪ್ರಚಾರಕ್ಕೆ. ಮಧ್ಯಾಹ್ನ 12 ಗಂಟೆಗೆ ಬೇವಿನಮಟ್ಟಿ ಗ್ರಾಮದಲ್ಲಿ ಸಿಎಂ ಪ್ರಚಾರ ಸಭೆ ಮಾಡ್ತಾರೆ. ಸಂಜೆ 4 ಗಂಟೆಗೆ ಶಿರೂರು ಗ್ರಾಮದಲ್ಲಿ ಸಿಎಂ ಪ್ರಚಾರ ಸಭೆ ಮಾಡ್ತಾರೆ. ಅದಾದಮೇಲೆ ಸಂಜೆ 6:30ಕ್ಕೆ ನವನಗರದ ವಾಂಬೆ ಕಾಲೋನಿಯಲ್ಲಿ ಕ್ಯಾಂಪೇನ್ ಒಂದು ಮೀಟಿಂಗ್ ಇರುತ್ತೆ. ಬಳಿಕ ರಾತ್ರಿ ಬಾಗಲಕೋಟೆಯಲ್ಲಿ ವಾಸ್ತವ್ಯ ಹೂಡ್ತಾರೆ. ಇನ್ನು ಸಿಎಂಗೆ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಹಾಗೆ ಶಿವಾನಂದ ಪಾಟೀಲ್, ಸತೀಶ್ ಜಾರಕಿಹೊಳಿ ಸೇರಿ ಜಿಲ್ಲೆಯ ಹಾಲಿ ಮಾಜಿ ಶಾಸಕರು ಸಾಥನ್ನು ಕೊಡ್ತಾ ಇದ್ದಾರೆ. ಕೈ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಅಬ್ಬರದ ಪ್ರಚಾರವನ್ನು ಸಿದ್ದರಾಮಯ್ಯನವರು ನಾಳೆ ಎರಡನೇ ಸುತ್ತಿಂದು ಹೋಗ್ತಾ ಇದ್ದಾರೆ. ಉತ್ತಮವಾದಂಥ ಸ್ಪಂದನೆ ಸಿಗ್ತಾ ಇದೆ. ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ ಡೆಫಿನೆಟ್ಲಿ ಇದನ್ನ. ಜೊತೆಗೆ ಮೇಟಿ ಕುಟುಂಬ ಸಿದ್ದರಾಮಯ್ಯನವರಿಗೆ ಬಹಳ ನಿಷ್ಠರಾಗಿದ್ದಾರೆ ಮತ್ತು ಅತ್ಯಾಪ್ತರಾಗಿದ್ದಾರೆ. ತಮ್ಮ ಚುನಾವಣೆ ಅಂಥೇಳಿ ಅವರು ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಚ್.ವೈ. ಮೇಟಿ ಅವರು ಸಚಿವರಾಗಿದ್ದರು, ಉತ್ತಮ ಖಾತೆ ಕೊಟ್ಟಿದ್ದರು. 2013ರಲ್ಲೂ ಕೂಡ ಅವರು ಗೆದ್ದಿದ್ದರು. ಅದಾದ ಮೇಲೆ 2023ರಲ್ಲೂ ಕೂಡ ಗೆದ್ದಿದ್ದರು. ಬಟ್ ಈಗ ಉಮೇಶ್ ಮೇಟಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಶತಾಯಗತಾಯ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂಥೇಳಿ ಸಿ ಎಂ ಶಪಥವನ್ನು ಮಾಡಿದ್ದಾರೆ. ನಾಳೆ ಕೂಡ ಸಾಲು ಪ್ರಚಾರ ಸಭೆಗಳನ್ನು ಆಯೋಜನೆ ಮಾಡಿದ್ದಾರೆ. ಆರ್ ಬಿ ತಿಮ್ಮಾಪುರ್ ಅವರು ಕೂಡ ಅಷ್ಟೇ ಶ್ರಮ ಹಾಕ್ತಾ ಇದ್ದಾರೆ. ಅವರಿಗೆ ಹೆಗಲು ಕೊಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಮಾಸ್ಟರ್ ಪ್ಲ್ಯಾನ್ಗಳನ್ನು ಮಾಡ್ತಾನೆ ಇದ್ದಾರೆ ಕ್ಷೇತ್ರದಲ್ಲಿ ಬೀಡು ಬಿಟ್ಟು. ಹಾಗಾಗಿ ಓವರಾಲ್ ಕಾಂಗ್ರೆಸ್ ಈ ಒಂದು ಬಾಗಲಕೋಟೆ ಉಪಚುನಾವಣೆಯನ್ನು ಒಂದು ರೀತಿ BJPಗೆ ಟಕ್ಕರ್ ಕೊಡುವಂಥ ನಿಟ್ಟಿನಲ್ಲಿ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಗೆಲ್ಲುವಂತಹ ವಿಶ್ವಾಸವನ್ನು ಕೂಡ ಸಿದ್ದರಾಮಯ್ಯನವರು ಈಗಾಗಲೇ ವ್ಯಕ್ತಪಡಿಸಿದ್ದೂ ಆಗಿದೆ. ನಾಳೆ 11:30ರಿಂದ ಶುರುವಾಗಿ ರಾತ್ರಿವರೆಗೂ ಕೂಡ ಪ್ರಚಾರ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾರೆ. ಆರಂಭದಲ್ಲಿ ದೇವಸ್ಥಾನ ವಿಸಿಟ್ ಇರುತ್ತೆ. ಅದಾದ ಮೇಲೆ ಹಳ್ಳಿಗಳಿಗೆ ತೆರಳಿ ಪ್ರಚಾರ ಕಾರ್ಯವನ್ನು ಮಾಡ್ತಾರೆ. ನಂತರ ಮತ್ತೆ ನಾಳೆ ಅಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ. ಉಮೇಶ್ ಮೇಟಿ ಅವರಿಗೆ ಇದೊಂದು ರೀತಿ ಆನೆಬಲ. ಸಿದ್ದರಾಮಯ್ಯನವರು ಕ್ಷೇತ್ರಕ್ಕೆ ಎರಡನೇ ಬಾರಿಗೆ ಬರ್ತಾ ಇರೋದು. ಈ ಹಿಂದೆ ಮೇಟಿಯವರು ಇದ್ದಾಗೂ ಕೂಡ ಪ್ರಚಾರಕ್ಕೆ ಹೋಗಿದ್ದರು.